ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಅಲ್ಲ, ಹೊರಗೂ ಕೂಡ ಗಿಲ್ಲಿದೆ ಹವಾ. ಕಾಮಿಡಿ ಆಗಿದ್ದ ಗಿಲ್ಲಿ ಈಗ ಹೀರೋ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿದೆ ಹವಾ ಆಗಿರುತ್ತೆ. ಎಲ್ಲರನ್ನ ಕಾಲೆಳಿತಾರೆ, ಕಾಮಿಡಿ ಮಾಡ್ತಾರೆ, ಪ್ರೇಕ್ಷಕರನ್ನ ರಂಜಿಸ್ತಾರೆ. ಅಂಡ್ ಗಿಲ್ಲಿ 2 ತಿಂಗಳಲ್ಲಿ ಕನ್ನಡಿಗರ ಒಬ್ಬ ಫೇವರೇಟ್ ಸೆಲೆಬ್ರಿಟಿ ಆಗಿದ್ದಾರೆ. ಅಂಡ್ ಬಿಗ್ ಬಾಸ್ ಗಿಲ್ಲಿಗೆ ಒಂದು ಹೊಸ ಇಮೇಜ್ ಅನ್ನ ಕೊಟ್ಟಿದೆ. ಇದ್ರ ಜೊತೆಗೆ ಗಿಲ್ಲಿ ಇನ್ನೊಂದು ಇಮೇಜ್ ನ ಕ್ರಿಯೇಟ್ ಮಾಡಕ್ ಹೋಗ್ತಿದ್ದಾರೆ. ಗಿಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಬರಕ್ಕಿಂತ ಮುಂಚೆ ಕೆಲವೊಂದು ತಯಾರಿನ ಮಾಡ್ಕೊಂಡೇ ಬಂದಿರ್ಬೇಕು ಅನ್ಸುತ್ತೆ. ಅಷ್ಟಕ್ಕೂ ವಿಷಯ ಏನಂತೀರಾ? ಗಿಲ್ಲಿ ನಟನೆಯ ಸೂಪರ್ ಹಿಟ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ. ಅದರ ಪ್ರಮೋಷನ್ ಭರ್ಜರಿ ನಡೀತಾ ಇದೆ. ಅಂಡ್ ಇದರಲ್ಲಿ ಗಿಲ್ಲಿ ಮುಖ್ಯ ಪಾತ್ರದಲ್ಲಿ ಇಟ್ ಮೀನ್ಸ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಸೂಪರ್ ಹಿಟ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು. ಅಂಡ್ ಆ ಸಿನಿಮಾದ ಟೀಸರ್ ಈಗ ರಿಲೀಸ್ ಆಗಿದೆ. ಟೀಸರ್ ರಿಲೀಸ್ ಆಗಿ ಪ್ರೇಕ್ಷಕರ ಒಪಿನಿಯನ್ ಕ್ರಿಯೇಟ್ ಮಾಡುವಲ್ಲಿ ಗಿಲ್ಲಿ ಸೂಪರ್ ಹಿಟ್ ಟೀಸರ್ ಗೆದ್ದಿದೆ. ಅಂಡ್ ಇದೊಂದು ಪ್ಯೂರ್ ಕಾಮಿಡಿ ಸಿನಿಮಾ ಆಗಿದ್ರಿಂದ ನೋಡ್ಬೇಕಾಗಿದೆ ಇದರ ರೆಸ್ಪಾನ್ಸ್ ಯಾವ ತರ ಬರುತ್ತೆ. ಸಾಮಾನ್ಯವಾಗಿ ಸಿನಿಮಾ ರಿಲೀಸ್ ಆದ್ಮೇಲೆ, ಸಿನಿಮಾ ಹಿಟ್ ಆದ್ಮೇಲೆ ಅದಕ್ಕೆ ಸೂಪರ್ ಹಿಟ್ ಈ ತರ ನಾವು ಕರಿತೀವಿ. ಬಟ್ ಇಲ್ಲಿ ಗಿಲ್ಲಿ ಅವರು ತಮ್ಮ ಸಿನಿಮಾದ ಹೆಸರನ್ನೇ ಸೂಪರ್ ಹಿಟ್ ಅಂತ ಇಟ್ಬಿಟ್ಟಿದ್ದಾರೆ. ಅಂಡ್ ಗಿಲ್ಲಿ ನಟನೆಯ ಸಿನಿಮಾದ ನಿರ್ದೇಶಕರು ಯಾರಂದ್ರೆ ಸೋ ಫ್ರಮ್ ಸೋ, ಒಂದು ಕಾಮಿಡಿ ಸಿನಿಮಾ ಆಗಿತ್ತು. ಬಹಳ ಆಯ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಸಿನಿಮಾದ ನಿರ್ದೇಶಕರೇ ಗಿಲ್ಲಿ ಅವರ ಸೂಪರ್ ಹಿಟ್ ಸಿನಿಮಾದ ನಿರ್ದೇಶಕರು. ಸೊ ಇಲ್ಲಿ ಕಾಮಿಡಿಗೆ ಏನು ಬರ ಇಲ್ಲ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಹಾಸ್ಯವನ್ನೇ ಮೇನ್ ಮುಖ್ಯ ಪಾತ್ರದಲ್ಲಿ ಇಟ್ಕೊಂಡು ಸಿನಿಮಾ ಮಾಡಲಾಗಿದೆ. ಈಗಾಗಲೇ ಸಿನಿಮಾದ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗಿದೆ ಅಂತೆ. ಸೊ ಆದಷ್ಟು ಬೇಗ ಸಿನಿಮಾದ ಬಿಡುಗಡೆಗಾಗಿ ಅವರು ಕೆಲಸ ಶುರು ಮಾಡಿದ್ದಾರೆ. ಸಿನಿಮಾದ ಟೀಸರ್ ನೋಡಿ ನಿಮ್ಗೆ ಏನ್ ಅನಿಸ್ತು? ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ.